ಸಂಕೋಚ ಮನುಷ್ಯನನ್ನು ಹೊರಗಿನಿಂದ ಅಲ್ಲ, ಒಳಗಿನಿಂದ ಕೊಲ್ಲುತ್ತದೆ. ರಾತ್ರಿ ಎಲ್ಲರೂ ಮಲಗಿದ ನಂತರ ಕೆಲವು ಯುವಕರು ಮಾತ್ರ ಮೌನವಾಗಿಯೇ ಗೋಡೆಯನ್ನೇ ನೋಡುತ್ತಿರುತ್ತಾರೆ. ಕಾರಣ, ಅವರಿಗೆ ಜೀವನದಲ್ಲಿ ಏನು ಬೇಕು ಅಂತ ಅನ್ನೋದು ಗೊತ್ತಿರುತ್ತೆ. ಆದರೆ ಅದನ್ನು ಪಡೆಯುವ ಧೈರ್ಯ ಇರೋದಿಲ್ಲ. ಸಂಕೋಚ ಇರುವ ಹುಡುಗ ಹೊರಗೆ ಶಾಂತವಾಗಿಯೇ ಕಾಣುತ್ತಾನೆ, ಆದರೆ ಅವನ ತಲೆಯೊಳಗೆ ಪ್ರತಿದಿನ ಸಾವಿರ ವಿಚಾರಗಳು, ಯೋಚನೆಗಳು ಜಗಳ ಮಾಡುತ್ತಿರುತ್ತವೆ. ನಾನು ಮಾತನಾಡಿದರೆ ಜನ ಏನು ಅಂದುಕೊಳ್ಳುತ್ತಾರೋ ಏನೋ, ನಾನು ಮಾತಾಡಿದ್ದು ತಪ್ಪಾದರೆ ಹಾಸ್ಯ ಮಾಡುತ್ತಾರೋ ಏನೋ, ನಗುತ್ತಾರೋ ಏನೋ ಎಂಬ ಈ ಮೂರ್ಖ ಪ್ರಶ್ನೆಗಳು ಅವನ ಜೀವನದ ಅರ್ಧ ಕನಸುಗಳನ್ನೇ ಕೊಂದು ಬಿಡುತ್ತದೆ. ಕೆಲವರು ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರೆ, ಕೆಲವರು ಈ ಸಂಕೋಚದಿಂದ ಸ್ನೇಹಿತರನ್ನು ಕಳೆದುಕೊಳ್ಳುತ್ತಾರೆ, ಇನ್ನೂ ಕೆಲವರು ತಮ್ಮ ಟ್ಯಾಲೆಂಟನ್ನೇ ಕಳೆದುಕೊಂಡು ಬಿಡುತ್ತಾರೆ. ಕಾರಣ ಒಂದೇ, ಅವರು ಸಮಯ ಬಂದಾಗ ಮಾತನಾಡಲಿಲ್ಲ. ಈ ಜಗತ್ತಿನಲ್ಲಿ ಬಹಳ ಪ್ರತಿಭಾವಂತರು ಸೋತಿದ್ದಾರೆ. ಅವರಿಗೆ ಟ್ಯಾಲೆಂಟ್ ಇರಲ್ಲ ಅಂತ ಅಲ್ಲ, ಆದರೆ ಅವರಿಗೆ ತಮ್ಮನ್ನು ತೋರಿಸಿಕೊಳ್ಳುವ ಧೈರ್ಯ ಇರಲ್ಲ ಅಷ್ಟೇ. ಸಂಕೋಚ ನಿಧಾನವಾಗಿ ಮನುಷ್ಯನನ್ನು ಇನ್ವಿಸಿಬಲ್ ಮಾಡುತ್ತದೆ. ಅವನು ಎಲ್ಲರ ನಡುವೆ ಇದ್ದರೂ ಯಾರಿಗೂ ಅವನ ಅಸ್ತಿತ್ವ ಗೊತ್ತಾಗುವುದೇ ಇಲ್ಲ. ಕ್ಲಾಸ್ನಲ್ಲಿ, ಆಫೀಸಿನಲ್ಲಿ, ಫಂಕ್ಷನ್ನಲ್ಲಿ ಅವನು ಯಾವಾಗಲೂ ಕಾರ್ನರ್ನಲ್ಲೇ ನಿಂತಿರುತ್ತಾನೆ. ಒಳಗೆ ಮಾತ್ರ ಒಂದು ಮನಸ್ಸು ಅಳುತ್ತಿರುತ್ತದೆ. ಒಮ್ಮೆ ಯಾರಾದರೂ ನನ್ನನ್ನು ಗಮನಿಸಲಿ ಅಂತ ಅಂದುಕೊಳ್ಳುತ್ತಾ ಇರುತ್ತದೆ. ತುಂಬ ಮೌನವಾಗಿರುವ ಯುವಕರಿಗೆ ಹೆಚ್ಚು ನೋವು ಇದ್ದೇ ಇರುತ್ತದೆ. ಯಾಕೆಂದರೆ ಅವರು ಅಳುವುದನ್ನು ಒಳಗೆ ಮಾಡುತ್ತಾರೆ. ಅವರಿಗೆ ಕೋಪ ಬರುತ್ತದೆ, ನೋವು ಕೂಡ ಆಗುತ್ತದೆ, ಒಂಟಿತನ ಕಾಡುತ್ತದೆ. ಆದರೆ ಅವರು ಹೇಳುವುದಿಲ್ಲ ಅಷ್ಟೇ. ಒಂದು ಫೇಕ್ ಸ್ಮೈಲ್ ಹಾಕಿ ನಾನು ಐ ಆಮ್ ಫೈನ್ ಅಂತ ಹೇಳಿಬಿಡುತ್ತಾರೆ. ಸಂಕೋಚ ಒಬ್ಬ ಯುವಕನ ವಯಸ್ಸನ್ನೇ ಕದ್ದುಕೊಳ್ಳುತ್ತದೆ. ನೆನಪಿರಲಿ, 20ರ ವಯಸ್ಸಿನಲ್ಲಿ ಮಾಡಬೇಕಾದ ಧೈರ್ಯ 40ರ ವಯಸ್ಸಿನಲ್ಲಿ ಪಶ್ಚಾತ್ತಾಪವಾಗಿ ಕಾಡುತ್ತದೆ. ಒಂದು ದಿನ ಅವನ ಜೊತೆ ಓದಿದವರು ದೊಡ್ಡ ಸ್ಥಾನಕ್ಕೆ ಹೋಗುತ್ತಾರೆ ಮತ್ತು ಅವನು ಮೌನವಾಗಿ ಅವರ ಫೋಟೋ ನೋಡುತ್ತಾನೆ. ಆ ಸಮಯದಲ್ಲಿ ಅವನ ಹೃದಯ ಕೇಳುತ್ತದೆ, ನಿನ್ನಿಂದಲೂ ಇದು ಆಗುತ್ತಿತ್ತು, ಹಾಗಿದ್ದರೆ ಯಾಕೆ ಹೆದರಿದೆ ಅಂತ ಅವನ ಮನಸ್ಸೇ ಅವನನ್ನು ಕೇಳುತ್ತದೆ. ಯುವಕರೇ, ಈ ಜಗತ್ತಿನಲ್ಲಿ ಪರ್ಫೆಕ್ಟ್ ಆಗಿರುವವರು ಯಾರೂ ಇಲ್ಲ. ಜೋರಾಗಿ ಮಾತನಾಡುವವರಿಗೂ ಭಯ ಇದ್ದೇ ಇರುತ್ತದೆ. ಡಿಫ್ರೆನ್ಸ್ ಏನು ಗೊತ್ತಾ? ಅವರು ಭಯಕ್ಕಿಂತ ತಮ್ಮ ಕನಸನ್ನು ದೊಡ್ಡದಾಗಿ ನೋಡಿದರು ಅಷ್ಟೇ. ನಿಮ್ಮ ಧ್ವನಿ ನಡುಗಬಹುದು, ಆದರೆ ಮಾತನಾಡಿ. ಜನರು ನಗಬಹುದು, ಆದರೂ ಮುಂದೆ ಹೋಗಿ. ಯಾಕೆಂದರೆ ಇಂದು ನೀವು ಅನುಭವಿಸುವ ಚಿಕ್ಕ ಅವಮಾನ ನಾಳೆ ನಿಮ್ಮ ದೊಡ್ಡ ಆತ್ಮವಿಶ್ವಾಸವಾಗಬಹುದು. ಒಂದು ವಿಷಯ ನೆನಪಿನಲ್ಲಿಡಿ, ಸಂಕೋಚದಲ್ಲಿ ಬದುಕಿದ ಮನುಷ್ಯ ಒಂದು ದಿನ ತನ್ನ ಜೀವನವನ್ನೇ ನೋಡಿ ಅಳುತ್ತಾನೆ. ಆದರೆ ಭಯ ಇದ್ದರೂ ಪ್ರಯತ್ನ ಮಾಡಿದ ಮನುಷ್ಯ ಸೋತರೂ ಹೆಮ್ಮೆಯಿಂದ ಬದುಕುತ್ತಾನೆ. ನಿಮ್ಮ ಜೀವನವನ್ನು ಹಾಳು ಮಾಡುವುದು ಬಡತನ ಅಲ್ಲ, ಅದೃಷ್ಟ ಅಲ್ಲ, ಜನರ ಮಾತುಗಳೂ ಅಲ್ಲ. ನಿಮ್ಮೊಳಗಿನ ಪ್ರತಿಧ್ವನಿ ಹೇಳುವ ಒಂದು ಧ್ವನಿ, ಅದು ನಿನ್ನಿಂದ ಏನೂ ಆಗೋಲ್ಲ. ಆ ಧ್ವನಿಯನ್ನು ಮೊದಲು ಕೊಲ್ಲಿಬಿಡಿ. ಇಲ್ಲದಿದ್ದರೆ ಅದೇ ಧ್ವನಿ ನಿಮ್ಮ ಕನಸುಗಳನ್ನು ಜೀವಂತವಾಗಿಯೇ ಹೂತು ಬಿಡುತ್ತದೆ. ನಾವು ಹೇಳುವ ಮಾತಿನಲ್ಲಿ ಸತ್ಯ ಇದ್ದರೆ, ನಿಮಗೆ ಸತ್ಯ ಅನಿಸಿದರೆ ಈ ಒಂದು ವಿಷಯದ ವಿಡಿಯೋವನ್ನು ಇನ್ನೂ ಹಲವರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ಒಂದು ವಿಷಯ, ಈ ಒಂದು ಸಬ್ಜೆಕ್ಟ್ ನಿಮ್ಮ ಮನಸ್ಸಿಗೆ ಮುಟ್ಟಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇಂತಹದೇ ಜೀವನ ಸತ್ಯ ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ
ಈ ಒಂದು ವಿಡಿಯೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಾವೆಲ್ಲರೂ ಸಿಗೋಣ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ಸಮಸ್ತ ವೀಕ್ಷಕರೇ.